ಮನ್ಸು ಮಾಡಿದ್ರೆ ನಾನೇ ಟಿಕೆಟ್ ತಗೊಳ್ತಾ ಇದ್ದೆ. ಇದೇ ಜಿ.ಡಿ. ದೇವೇಗೌಡರಿಗೆ 2013 ಕುಮಾರಸ್ವಾಮಿ ಅವರಿಗೆ ಬೆಂಗಳೂರಲ್ಲಿ ಯಾರು ಟಿಕೆಟ್ ಕೊಟ್ಟು ದೇವೇಗೌಡರು ಅಂತ ಹೇಳಿದ್ದು, ನಾನು ಲೆಟರ್ ಅಲ್ಲಿ ಬರ್ದಿ ತಗೋಕೊಟ್ಟು ಹಿರಿಯವರಾಗಿದ್ದರೆ ದೇವೇಗೌಡರು ಕೊಡಿ ಅಂತ ನಾನೇ MLA ಟಿಕೆಟ್ ಆಕಾಂಕ್ಷಿ. ನಾವು ನಿಂತ್ಕೊತೀವಿ ಅಂದ್ರೆ ಕುಮಾರಣ್ಣ ನಮಗೆ ಕೊಡ್ತಾರೆ. ನಾವು ಸೀನಿಯರ್ ಲೀಡರ್ ಕಂಡ್ರಿ ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೀನಿಯರ್ ಲೀಡರ್ ಎಲ್ಲ ಹೋಗಿ ಬಂದಿರೋರು. ನಾವು ಈ ಪಕ್ಷ ಕಟ್ಟಿರೋರು, ಈ ಪಕ್ಷದಲ್ಲಿ ನಾವು ಶಾಶ್ವತಗಿರೋರು. ನಾವು ಕೂಡ ಎಲ್ಲ ಅಧಿಕಾರವನ್ನು ಮಾಡಿದೀವಿ. ನಾವೇನ್ ದಡ್ಡ ಮಕ್ಕಳಲ್ಲ. ನಾವು ಪಾರ್ಟಿ ಕಟ್ಟಿಲ್ಲ. ನಾವು ಇವರೆಲ್ಲೆಲ್ಲೋ ಹೋಗಿದ್ದಾಗ ಪಾರ್ಟಿ ಬೋರ್ಡ್ ಯಾರು ಇದ್ದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ಕುಮಾರಣ್ಣಗೆ ಹೇಳಿದ್ರು, ನೀವು ಜನತಾದಳದಲ್ಲಿ ನೀವು JDS ಅಧ್ಯಕ್ಷರು ಮಾಡಿಲ್ಲ ಅಂದ್ರೆ ಪಾರ್ಟಿ ಹಾಕ್ಬಿಟ್ಟು ಹೋಗುತ್ತೆ, ನಮ್ಮ ಪಾಡಿ ನಾವು ತತ್ತಾಸಿದ್ಬಿಡ್ತೀವಿ, ಎಲ್ಲಿಗೂ ಹೋಗಲ್ಲ ಅಂತ ನಮ್ಮ ಮನೇಲಿ ಇರ್ತೀವಿ ಅಂತ ಹೇಳಿದ್ವಿ ಕುಮಾರಣ್ಣಗೆ. ನಾವೇನು ಸುಮ್ಮನೆ ಏನು ಕಳಕಾಯಿ ತಿಂತ ಇಲ್ಲ. ಯಾರೋ ಹೇಳ್ತಿದ್ರಂತೆ, ಈ ಪಾರ್ಟಿನೇ ಇರ್ಲಿಲ್ಲ, ನಾನು 2013 ಬಂದಾಗ ಪಾರ್ಟಿನೇ ಇರಲಿಲ್ಲ. 2013 ಕುಮಾರಸ್ವಾಮಿ ಅವರು ಬಂದು ಇಲ್ಲಿ ಹಗಲು ರಾತ್ರಿ ನಿಂತ್ಕೊಂಡದ್ದು, ಜ್ವರ ಬಂದ್ರು ಕೂಡ ಇಲ್ಲಿ ಕ್ಯಾನ್ವಾಸ್ ಮಾಡ್ತಿರ್ಬೋದು. ನಾವುಗಳು ಬೆನ್ನೆಲುವಾಗಿದ್ದು, ಅದರಿಂದ 3 ಸತಿ ಗೆದ್ದಿದ್ದು. ನಾನೊಬ್ಬ ಗಟ್ಟಿಯಾಗಿದ್ದೀನಿ ಅಷ್ಟೇ, ಬೈಸ್ಕೊಂಡು. ಬೇರೆಯವರಾದ್ರೂ ಇರ್ತಿತ್ತಿಲ್ಲ ಈ ಜಾಗದಲ್ಲಿ. ನಾನೊಬ್ಬ ಏನೋ ಬಿಟ್ಟು ಏನೋ ಬೈಕಂದ ಅವ್ರೆ, ನಾನು ಇಲ್ದಿದ್ದೆಲ್ಲ ನೋವು ಕೊಟ್ಕೊಂತಾರೆ. ಕೋರ್ಟ್ಗಲ್ಲಿ ಎಷ್ಟು ದಿವಸ ಕೊಟ್ಕೊಂಡ್ರೆ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ. ನಾನು ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ದಿಷ್ಟೇ, ಸಾರಮಹೇಶ್ವರ ಮಗಂದು ಎಂಗೇಜ್ಮೆಂಟ್ಗೆ ಕುಮಾರಣ್ಣ ಬಂದಿದ್ರು. ಆಗ್ತಾನೆ ಅವರು ಬಂದಾಗ ವಿಚಾರ ಕೇಳಿದೆ, ಅಣ್ಣ ಚಾಮುಂಡೇಶ್ವರಿ ಕ್ಷೇತ್ರ ಹಾಳಾಗ್ತಾ ಇದೆ, ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ, ಕಾರ್ಯಕರ್ತರೆಲ್ಲ ಸಂಕಷ್ಟ ಸಿಗಾಕೊಂಡಿದ್ದಾರೆ, ನೀವು ಜನತಾದಳದ ತಾಲೂಕು ಅಧ್ಯಕ್ಷರು ಮಾಡಿ. ಅವನು ಅಧ್ಯಕ್ಷ ಆದಮೇಲೆ ಬೂತ್ ಅಧ್ಯಕ್ಷರಿಲ್ಲ, ಹೋಬಳಿ ಅಧ್ಯಕ್ಷರಿಲ್ಲ, ನಗರಸಭೆ ಆಗಿದೆ ನಗರಸಭೆ ಅಧ್ಯಕ್ಷರಿಲ್ಲ, ಪಟ್ಟಣ ಪಂಚಾಯತ್ ಇದೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಅಧ್ಯಕ್ಷರಿಲ್ಲ. ಹೇಳೋರು ಕೇಳೋರು ಇಲ್ಲ, ಕಾರ್ಯಕರ್ತರಿಗೆ ಏನು ಮಾಡೋದು ಅಂತ ದೋಚ್ತಾ ಇಲ್ಲ. ಇಲ್ಲಿ ಯಾರು ನಾನು JDS ಮುಖಂಡರು ಅಂತ ಯಾರೂ ಇಲ್ಲ. ಭಾರಿ ಸಂಕಷ್ಟದಲ್ಲಿದೆ. ನೀವು ಇಮಿಡಿಯೇಟ್ಲಿ JDS ಜನತಾದಳದ ಅಧ್ಯಕ್ಷರು ಮಾಡಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಫಸ್ಟು, ಇಲ್ಲಾಂದ್ರೆ ಪಾರ್ಟಿ ಎಕ್ಕುಟ್ಟೋಗ್ಬಿಡ್ತದೆ, ನಮ್ಮ ಜವಾಬ್ದಾರಿ ಅಂತ ಹೇಳಿದೆ. ಪ್ರಮುಖ ಬೇಡಿಕೆಗಳು ಇದನ್ನು ಹೊರತುಪಡಿಸಿ ಬೇರೆ ಏನಿಟ್ರಿ ಚಾಮುಂಡೇಶ್ವರಿ ಇದನ್ನೇ ಹೇಳಿದೆ. ಈಗ ಕೆಲವರು ಹೇಳ್ತಾರೆ, ಏನು ಹೇಳ್ತಾರೆ, ಚಾಮುಂಡೇಶ್ವರಿ ಕ್ಷೇತ್ರ ನಾನು ಬರೋಕ್ಕೂ ಮುಂಚೆ ಎಲ್ಲ ಎಕ್ಕುಟ್ಟು ಹೋಗ್ಬಿಟ್ಟಿತ್ತು, ಎಲ್ಲಿತ್ತು JDS ಅಂತಾರೆ. JDS ಚಾಮುಂಡೇಶ್ವರಿ ಕ್ಷೇತ್ರ ಇರಲೇ ಇಲ್ವಾ? ಈಗ 2013 ಮುಂಚೆ ಈ ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ವ್ಯಾಪ್ತಿನಲ್ಲಿ ನನ್ನ ಹೆಂಡತಿ ಭಾಗ್ಯ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದರು. ಇಲ್ವಾಲ ಕ್ಷೇತ್ರ ಅಧ್ಯಕ್ಷರಾದರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದರು. ನಮ್ಮ ಬೀರಿವಿಂಡಿ ಬಸವಣ್ಣ ಅವ್ರ ಹೆಂಡತಿ ಗೀತಾ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದರು, ಸಾಹಿತ್ಯ ಸಮಿತಿ ಅಧ್ಯಕ್ಷರು ಕೂಡ ಆದರು. ಅದಾದಮೇಲೆ ನಮ್ಮ ಇಲ್ಲಿ ಬೊಮ್ಮನಹಳ್ಳಿ ವಿಜಯಲಕ್ಷ್ಮಿ ಅವರು ತಾಲೂಕು ಪಂಚಾಯತಿ ಮೆಂಬರ್ ಆದರು. ಬೆಲ್ವತ ಕುಮಾರು ಈಗ ಅಡ್ವೊಕೇಟ್ ಆಗಿದ್ದಾರೆ, ಅವರು ತಾಲೂಕು ಪಂಚಾಯತಿ ಮೆಂಬರಾಗಿ ಅಧ್ಯಕ್ಷರು ಮಾಡಿದರು. ನಮ್ಮ ಇಲ್ವಾಲ ಕ್ಷೇತ್ರಕ್ಕೆ ಗೋವಿಂದರಾಜು, ನಮ್ಮ ಸ್ವಾಮಣ್ಣವ್ರ ಮಗ ಗೋವಿಂದರಾಜು ತಾಲೂಕು ಪಂಚಾಯತಿ ಮೆಂಬರ್ ಆಗಿದ್ದರು. ಅದಾದಮೇಲೆ ನಮ್ಮ ಇಲ್ಲಿ ರಾಣಿ ಚಂದ್ರಶೇಖರ್ ಮೈದನಹಳ್ಳಿ ಅವರು ಕೂಡ ತಾಲೂಕು ಪಂಚಾಯತಿ ಮೆಂಬರ್ ಆಗಿದ್ದರು. ನಮ್ಮ ರಮ್ನಹಳ್ಳಿ ಇಲ್ವಾಲ ಹೋಬಳಿ ಅಲ್ಲೊಬ್ಬ ಆಚಾರ ಹುಡುಗ ರೇವಣ್ಣ ಅಂತ, ಅವನು ತಾಲೂಕು ಪಂಚಾಯತಿ ಮೆಂಬರ್ ಆಗಿದ್ದ. ಇಷ್ಟೆಲ್ಲ ನಾನು ಬಸವಣ್ಣನೇ ಲೀಡ್ರು ಹೋಗುತ್ತು. 2013 ಆಚೆ 2011 ಈ ಚುನಾವಣೆ ಆದದ್ದು. ನಾನು ಬಸವಣ್ಣನ ಕುಮಾರಣ್ಣ ಹತ್ರ ಹೋಗಿ ಬಿ ಫಾರಂ ಇಸ್ಕೊಬಂದು ಇವರೆಲ್ಲರಿಗೂ ಟಿಕೆಟ್ ಕೊಟ್ಟರು. ಕೆಲವು ಸೋತಿದ್ರೆ ಇಲ್ಲ ಅಂತಲ್ಲ, ನಾವೆಲ್ಲ ಗೆದ್ದಿರೋದು. ಇಲ್ವಾಲ ಹೋಬಳಿ ಬೀರಿಹುಂಡಿ ವ್ಯಾಪ್ತಿ, ಆಮೇಲೆ ನಮ್ಮ ನಾಯಕ ಜೈಪುರ ಅವರೊಬ್ಬರು ತಾಲೂಕು ಪಂಚಾಯತಿ ಮೆಂಬರು. ಇಷ್ಟೆಲ್ಲ ನಾವೆಲ್ಲ ಹಿಂದೆ ಲೀಡ್ರಾಗಿ ಈ ಕ್ಷೇತ್ರದಲ್ಲಿ ಪಾರ್ಟಿ ಕಟ್ಕೊಂಡು ಬಂದಿರೋದು. ನಾವೇನು ಸುಮ್ಮನೆ ಏನು ಕಳಕಾಯಿ ತಿಂತ ಇಲ್ಲ. ಯಾರೋ ಹೇಳ್ತಿದ್ರಂತೆ, ಈ ಪಾರ್ಟಿನೇ ಇರಲಿಲ್ಲ, ನಾನು 2013 ಬಂದಾಗ ಪಾರ್ಟಿನೇ ಇರಲಿಲ್ಲ. 2013 2018 2023 ಯಾರು ಚುನಾವಣೆ? ಕುಮಾರಸ್ವಾಮಿ ಅವರು ಬಂದು ಇಲ್ಲಿ ಹಗಲು ರಾತ್ರಿ ನಿಂತ್ಕೊಂಡದ್ದು, ಜ್ವರ ಬಂದರೂ ಕೂಡ ಇಲ್ಲಿ ಕ್ಯಾನ್ವಾಸ್ ಮಾಡ್ತಿರ್ಬೋದು. ನಾವುಗಳು ಬೆನ್ನೆಲುವಾಗಿದ್ದು, ಅದರಿಂದ 3 ಸತಿನೂ ಗೆದ್ದಿದ್ದು.
ಇಲ್ಲವೇ ಇಲ್ಲ ಪಾರ್ಟಿ ಅಂದರೆ ನಾವೇನು ಕಳಗಾಯಿ ತಿಂತೀವ? ನಾವು ಪಾರ್ಟಿ ಕಟ್ಟಿಲ್ವ ನಾವು? ಇವರೆಲ್ಲೆಲ್ಲೋ ಹೋಗಿದಾಗ ಪಾರ್ಟಿ ಬಿಟ್ಟು ಯಾರು ಇದ್ದದ್ದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ನಮ್ಮ ಇಂಕಲ್ ಗಂಗಾಧರ ಅವನು ಜನತಾದಳದ ಅಧ್ಯಕ್ಷರು ಮಾಡಿದ್ದ, ನಾನು ಬಸವಣ್ಣ. ಅವು ಹಳ್ಳಿಗೆ ಹೋಗಿದ್ದೀವಿ ನಾವು. ಪ್ರತಿಯೊಂದು ಹಳ್ಳಿಲೂ ಬಾತು ಒಡೆ ತಿನ್ಕೊಂಡು ಪಾರ್ಟಿ ಕಟ್ಟಿದ್ದೀವಿ. ಅವತ್ತು ತೋಟದಲ್ಲಿ ಬಾತ್ ಮಾಡ್ಕೊಂಡಿರೋರು, ಆ ತೋಟದಲ್ಲಿ ಪಾರ್ಟಿ ಮಾಡಿದ್ದೀವಿ ನಾವು. ನಮ್ಮ ಜೈಪುರ ಜಾವನಾಯ್ಕರು ಆಗ ಅಧ್ಯಕ್ಷರು, ತಾಲೂಕ್ ಪಂಚಾಯತಿ ಮೆಂಬರು. ನಮ್ಮ ನೇತ್ರಾವತಿ ಅಂತ ಅವರು ನಮ್ಮ ಮಟ್ಟಿಗೆ ಪಾರ್ಟಿನಲ್ಲಿ ಒಬ್ಬ ಕಾರ್ಯಕರ್ತನ ಕರೆದು ಮಾತಾಡ್ಸೋರಿಲ್ಲ. ಅವ್ನಿಗೆ ಏನಾರ ಒಂದು ತಾಲೂಕು ಆಫೀಸಲ್ಲೋ, ಒಂದು ಕೋರ್ಟು, ಇದೋ ಒಂದು ಪೊಲೀಸ್ ಸ್ಟೇಷನಲ್ಲೋ ಅವ್ನಿಗೇನಾರ ಒಂದು ರಕ್ಷಣೆ ಮಾಡೋರು ಯಾರೂ ಇಲ್ಲ ಇಲ್ಲಿ. ಯಾರ ಹತ್ರ ಹೋಯ್ತಾರೆ? ಒಂದು ಮೀಟಿಂಗ್ ಕರೆದು ಎಷ್ಟೊತ್ತಾಯಿತು, ಎಷ್ಟು ವರ್ಷ ಆಯಿತು ಗೊತ್ತಾ ಇಲ್ಲಿ JDS ಮೀಟಿಂಗ? ಯಾರೂ ಇಲ್ಲ. ಮೊದಲೆಲ್ಲ ಹೋಬಳಿ ಅಧ್ಯಕ್ಷರು ಮಾಡಿದೋ, ಬೂತ್ ಅಧ್ಯಕ್ಷರು ಮಾಡಿದೋ, ಏನಾರ ಸಮಸ್ಯೆ ಆದರೆ ಬಂದು ಹೇಳ್ತಿದ್ರು. ಈಗ ಯಾರೂ ಇಲ್ಲ ಇಲ್ಲಿ. ಯಾರನ್ನು ಕೇಳೋರು ಇಲ್ಲಿ? ಒಂದು ಕಷ್ಟ ಬಂದರೆ ಹೇಳ್ಕೊಳ್ವಂಗಿಲ್ಲ, ಒಂದು ಸುಖ ಬಂದರೆ ಹೇಳ್ಕೊಳ್ವಂಗಿಲ್ಲ. ಆ ಥರ ಆಗಿದೆ ಈ ಕಾನ್ಸ್ಟಿಟ್ಯೂನ್ಸಿ. ಯಾರು ಅದರಲ್ಲಿ? ನನ್ನಂತೆ ಲೀಡ್ರೇ ನಾನು ಒಯ್ಕಿಲ್ಲ ಅವ್ರ ಹತ್ರ. ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಇನ್ನಿನ್ನು ಸಣ್ಣ ಪುಟ್ಟವ್ರು ಹೋಗಿ ಏನು ಮಾಡಿಸ್ಕೋತಾರೆ ಅಲ್ಲಿ? ಅವ್ರು ಮಾಡುವಂಗಿದ್ರೆ ನಾವ್ಯಾಕಿಲ್ಲಿ ಕುಮಾರಣ್ಣ ಹತ್ರ ಹೋಗ್ಬೇಕಿತ್ತು? ಅವರು ಮಾಡಿದ್ರೆ ನಾವೇ ಕುಮಾರಣ್ಣ ಹತ್ರಗೆ ಕಂಪ್ಲೇಂಟ್ ಮಾಡಬೇಕಿತ್ತು. JDS ಅಧ್ಯಕ್ಷರು ಮಾಡಿ ಅಂತ ನಾನೇ ಕೇಳಬೇಕಿತ್ತು. ಈಡೇರಿಸೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ನಾನು ನೇರ ಹೇಳಿದ್ದೀನಿಲ್ಲ, ನೀವು ಮಾಡಲಿಲ್ಲ ಅಂದರೆ ಪಾರ್ಟಿ ಹೋಗುತ್ತೆ. ಪಾರ್ಟಿ ಗುಡಿಸಿ ಗುಡ ಅಂತ ಆಗೋದ್ರೆ ನೀವು ಮಾಡ್ಬೇಕು ಫಸ್ಟು ಅಂತ ಹೇಳಿದ್ದೀನಿ. ಅಲ್ಲ ಅವ್ರು ಒಳ್ಳೇದು ಕೇಳಿರೋದು ನಾವು. ನಮಗೆ ಮೈಸೂರು ಜಿಲ್ಲೆ ಚಾಮುಂಡೇಶ್ವರಿ ಕ್ಷೇತ್ರ ಅಷ್ಟೇ. ಅದೇ ಈಗ ನಮಗೆ ಇಬ್ಬರಲ್ಲಿ ಯಾರಾದರೂ ನಾವು ಸ್ವೀಕಾರ ಮಾಡ್ತೀವಿ, ಅದರಲ್ಲಿ ಏನಿಲ್ಲ. ನಮಗೇನಂತ ಒಂದು ಒಳ್ಳೆ ಅಧಿಕಾರ ಆಡಳಿತ ಮಾಡೋರು ಬೇಕು. ಅವರು ಮಾಡೋರು ಮಾಡಬೇಕು ದಕ್ಷತೆಯಾಗಿ. ಎಲ್ಲ ಕಾರ್ಯಕರ್ತ ಯುವ ಮುಖಂಡರುಗಳನ್ನ ಒಟ್ಟುಗೂಡಿಸ್ಬೇಕು. ಈಗೆಲ್ಲ ಮನಸ್ತಾಪ ಆಗಿರೋಲ್ಲ ಕರಿಬೇಕು, ಮೀಟಿಂಗ್ ಮಾಡಬೇಕು. ಆ ಥರ ಆದಾಗಲೇ ಇದು ಈ ಕ್ಷೇತ್ರ ಉಳ್ಕೊಳ್ಳೋದು. ಇಲ್ಲಾಂದ್ರೆ ಕಷ್ಟ. ನನ್ನಂಥ ಸೀನಿಯರ್ ಒಬ್ಬ ಲೀಡ್ರೇ ಅಸಮಾಧಾನ ಆದರೆ ನನ್ನಿಂದಗಡೆ 2 ಜನ ಇರ್ಬೋದು. ತಾಲೂಕ್ ಪಂಚಾಯತಿ ಮೆಂಬರ್ಗಳು, ಮಾಜಿ ಮೆಂಬರ್ಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಮೆಂಬರ್ಗಳು, ಈಗ ಎಂತೆಂಥ ಲೀಡ್ರು ನಮ್ಮ ಬಸವಣ್ಣ, ಸಿದ್ದೇಗೌಡ, ಕೆಂಪನಾಯ್ಕರು, ನಮ್ಮ ಮಾದೇಗೌಡರು. ಇವರೇನು ಕಡಿಮೆ ಲೀಡ್ರಾ? ಸಿದ್ದೇಗೌಡರು ಆಲ್ ಇಂಡಿಯಾ ಏರಿಯಾ ಅಧ್ಯಕ್ಷರಾಗಿರೋರು. ಆ ಗ್ರಾಮ ಪಂಚಾಯತಿ ಒಂದು ವ್ಯಾಪ್ತಿ ಅಧ್ಯಕ್ಷರಾಗಿದ್ದರು. ಹಿಂದೆ ಒಂದೊಂದು ಹೋಬಳಿನ ಕಂಟ್ರೋಲ್ ಮಾಡೋರು ಬಸವಣ್ಣವರೆಲ್ಲ. ಬಸವಣ್ಣ ಜಿಲ್ಲಾ ಪಂಚಾಯತ್ ಮೊದಲು ನಮ್ಮ JDSಲ್ಲಿ ಅವ್ನಿಗೆ ಫುಲ್ ಎಲ್ಲ ಕಂಟ್ರೋಲ್ ಮಾಡ್ತಾಯಿದ್ರು ಅವರು. ಇಂತಿಂಥವ್ರಿಗೆ ಹೋದಾಗ ನಮ್ಮ ಪಾರ್ಟಿಯಲ್ಲಿ ಉಳ್ಕೊತದೆ. ನಾನೇನಾರ ಅವ್ರ ಜೊತೆಲಿ ಹೊರಟೋಗಿದ್ರೆ ಇಲ್ಲೂ ಹೋದಂಗೆ ಒಂದು ಕೊಂಡಿ ಕಳ್ಕೊಂಡಂಗೆ ಕುಮಾರಣ್ಣಂಗೆ. ಹಾಂ, ನಾನೇನೋ ಕುಮಾರಣ್ಣವರು ಭಕ್ತಾಗಿ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ಅವ್ರಿಗೋಸ್ಕರ ನಾವು ದುಡಿತಾ ಇರೋದು. ಯಾರೇ ಒತ್ತಡ ಮಾಡಿದ್ರು ಕೂಡ ನಾವು ಹೋಗಿಲ್ಲ. ಅದರಿಂದ ಇಷ್ಟ ಕುಮಾರಣ್ಣಂಗೆ ಮುಟ್ಟಿದ್ರೆ ತಿಳ್ಕೊಂಡು ಮಾಡಲಿ. ಪಾರ್ಟಿ ಅಧ್ಯಕ್ಷರು ಮಾಡಿ ಇದಕ್ಕೆ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಬಳಿ ಅಧ್ಯಕ್ಷರು, ಬೂತ್ ಅಧ್ಯಕ್ಷರುಗಳು, ನಮ್ಮ ನಗರ ಪಾಲಿಕೆ ವ್ಯಾಪ್ತಿ ಅಧ್ಯಕ್ಷರು, ಪಟ್ಟಣ ಪಂಚಾಯತಿ ಇವಾಗ ಇರಲಿಲ್ಲ, ಅವಾಗ ಹಿಂದೆ ಮಾಡ್ತಿದ್ದ ನಾವು. ಈಗ ಇದು ಮಾಡಬೇಕೀಗ. ಮಾಡಿದ್ರೆ ಪಕ್ಷ ಉಳಿತದೆ, ಮಾಡಲಿಲ್ಲ ಅಂದರೆ ಯಾಕೆ ಏನು ಮಾಡಿಲ್ಲ. ಅದನ್ನೇ ಕೇಳ್ತಾರೆ ಕುಮಾರಣ್ಣ ಮಾಡಬೇಕು. ಈಗ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಪಟ್ಟಣ ಪಂಚಾಯತಿ ಬರಬೇಕಾದ್ರೆ ಇದು ಮಾಡಿ ರೆಡಿ ಇದ್ದರೆ. ಹೌದು, ಎಷ್ಟು ವರ್ಷ ಆಯ್ತಾ ಇಲ್ಲಿ ಒಬ್ಬ ಹೋಬಳಿ ಮೀಟಿಂಗ್ ಕರೆದು, ಬೂತ್ ಅಧ್ಯಕ್ಷನ ಕರೆದು ಎಷ್ಟು ವರ್ಷ ಆಗಿದೆ? ಇಲ್ಲವೇ ಇಲ್ಲ. ಇಲ್ಲಿ ಮೊದಲಿದ್ದವ್ರು ಯಾರೂ ಇಲ್ಲ, ಇವಾಗ ಒಬ್ಬರೂ ಇಲ್ಲ. ಇವರೆಲ್ಲ ಲೀಡ್ರ್ ಅಲ್ರಿ. ನಮ್ಮ ಬೆಲ್ವತ್ತ ಕುಮಾರ, ಗೋವಿಂದಸ್ವಾಮಿ ಇಲ್ವಲ್ಲ, ನಮ್ಮ ಬಸವಣ್ಣ, ನಮ್ಮ ಮಿಸ್ಸಸ್ಸು, ನಾನೇ ಒಬ್ಬ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಅಧ್ಯಕ್ಷ ಆಗಿದ್ರು, ನೇತ್ರಾವತಿ, ನಮ್ಮ ಮೈದನಹಳ್ಳಿ ರಾಣಿ ಸತೀಶು, ರೇವಣ್ಣ, ಇವರೆಲ್ಲ ಅಧ್ಯಕ್ಷ ಆಗಿದ್ದವರು. ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿರೋ 3 ಜನ ಇದ್ದಾರೆ ಇಲ್ಲಿ.
ಏನು ನಮ್ಮ ಜೆ ಡಿ ಎಸ್ಸಲ್ಲಿ ಯಾರೂ ಇಲ್ಲ ಅಂತಲ್ಲ, ಇವರೆಲ್ಲ ಒಂದೊಂದು ಕಂಬ ಇದ್ದಂಗೆ. ಅಂಥವ್ರನ್ನ ಇವತ್ತೆಲ್ಲ ಮೂಲೆ ಗುಂಪು ಮಾಡ್ಬಿಟ್ಟು ಕುಂತವ್ರೆ. ಹೇಳೋರಿಲ್ಲ ಕೇಳೋರಿಲ್ಲ, ಹಂಗಾಗ್ಬಿಟ್ಟಿದೆ. ಯಾರ ಬರಲಿ, ಯಾರ ಬೇರೆಯವರು ಬೇಕಾದಷ್ಟು ಜನ ಅವರ ಇಲ್ಲ ಕಣ್ರಿ, ಗೆಲ್ಲೋರು ಬೇಕಾದಷ್ಟು ಜನ. ಏನು ಯಾರು ಏನಿಲ್ಲೇನು ತಗೊಂಡು ಗುದ್ಕೆ ತಗೊಂಡಿಲ್ಲ. ಕೊಟ್ಟರೆ ಎಲ್ಲ ಗೆಲ್ತಾರೆ ಇಲ್ಲಿ ಜೆ ಡಿ ಎಸ್ಸಲ್ಲಿ. ಯಾರು ಒಬ್ಬರು ನೋಡಿ ಏನು ಓಟ್ ಹಾಕಲ್ಲ. ಅಲ್ಲಿ ಕುಮಾರಸ್ವಾಮಿ ಅವರು, ದೇವೇಗೌಡರು ನೋಡಿ ಒಕ್ಕಲಿಗರ ಕಮ್ಯುನಿಟಿ, ಈ ಥರ ಕಮ್ಯುನಿಟಿ, ನಾಯಕರ ಕಮ್ಯುನಿಟಿ ಎಲ್ಲ ಓಟ್ ಹಾಕೋದು. ಅವ್ರವ್ರ ಶಕ್ತಿ. ಇವರೆಲ್ಲ ಬರಬೇಕು ಪಾರ್ಟಿಗೆ. ಬಂದರೆ ಯಾರು ಬೇಕಾದ್ರೂ ಗೆಲ್ತಾರೆ. ಮನೆ ಹೋಲಿಸಿ ಎಲ್ಲ ನನ್ನ ಮನ್ಸು ಮಾಡಿದರೆ ನಾನೇ ಟಿಕೆಟ್ ತಗೊಳ್ತಾ ಇದ್ದೆ. ಇದೇ ಜಿ ಡಿ ದೇವೇಗೌಡರಿಗೆ 2013ರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಬೆಂಗಳೂರಲ್ಲಿ ಯಾರು ಟಿಕೆಟ್ ಕೊಟ್ಟು ದೇವೇಗೌಡರಿಗೆ ಅಂತ ಹೇಳಿದ್ದು, ನಾನು ಒಂದು ಲೆಟ್ರಲ್ಲಿ ಬರೆದು ಸೈನ್ ಹಾಕಿ, ನಮ್ಮ ಶಿವಕುಮಾರ್ ಅಂತ ಇದ್ದ, ಬರೆದೇ ತಗೋಕೊಟ್ಟು, ಹಿರಿಯವರಾಗಿದ್ದರೆ ದೇವೇಗೌಡರು ಕೊಡಿ ಅಂತ. ಆವಾಗ ನಾವು ಪಕ್ಷ ಕಟ್ಟಿ ನಾನೇ MLA ಟಿಕೆಟ್ ಆಕಾಂಕ್ಷಿ. ನಾವು ಅವ್ರಿಗೆ 2013 ಕೊಟ್ಟಿದ್ದೀವಿ. ನಾವು ನಿಂತ್ಕೊಳ್ತೀವಿ ಅಂದರೆ ಕುಮಾರಣ್ಣ ನಮಗೆ ಕೊಡ್ತಾರೆ. ನಾವು ಸೀನಿಯರ್ ಲೀಡ್ರು ಕಣ್ರಿ. ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೀನಿಯರ್ ಲೀಡ್ರು ಎಲ್ಲ ಹೋಗಿ ಬಂದಿರೋರು. ನಾವು ಈ ಪಕ್ಷ ಕಟ್ಟಿರೋರು, ಈ ಪಕ್ಷದಲ್ಲಿ ನಾವು ಶಾಶ್ವತವಾಗಿರೋರು. ನಾವು ಕೂಡ ಎಲ್ಲ ಅಧಿಕಾರನೂ ಮಾಡಿದ್ದೀವಿ. ನಾವೇನು ದೊಡ್ಡ ಮಕ್ಕಳಲ್ಲ. ಬಟ್ ನಮ್ಮದು ಕಡೆ ಕಾಣ್ತಾ ಇದ್ದಾರೆ. ಕುಮಾರಣ್ಣಗೆ ಹೇಳಿದ್ದೀವಿ. ಕುಮಾರಣ್ಣ ಏನು ತೀರ್ಮಾನ ತಗೋತಾರೆ ನೋಡುವ. ಹೊಸ ಅಧ್ಯಾಯ ಆರಂಭ ಆಗುತ್ತೆ. ನೋಡುವ ಏನೇ ಅವ್ರು ಏನು ಮಾಡ್ತಾರೆ ನೋಡುವ. ಅವರು JDS ಅಧ್ಯಕ್ಷರು ಮಾಡಿದ್ರೆ ಇಲ್ಲಿ ನಾವು ರಾಜಕೀಯ ಶುರು ಮಾಡ್ತೀವಿ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತದಲ್ಲ, ಶುರು ಮಾಡ್ತೀವಿ. ನೋಡುವ ಕುಮಾರಣ್ಣ ಏನು ಕ್ರಮ ತಗೋತಾರೆ ನೋಡುವ. ಮರ್ಟಿಕೆತ್ನಳ್ಳಿ ಅವ್ರನ್ನ ತಾಲೂಕು ಜನತೆ ಇದು ಅಧ್ಯಕ್ಷರು ಮಾಡಿದ್ರು, ತಾಲೂಕು ಪಂಚಾಯತಿ ಅಧ್ಯಕ್ಷರ. ಇವೆಲ್ಲ ನಾವು ಅಧಿಕಾರ ಇದ್ದಿದ್ದೀವಿ. ನಾವೇನು ಸುಮ್ಮನೆ ಕುಂತಿಲ್ಲ ಕಳೆ ಬೆಳೆ ತಿಂತ. ಸುಮ್ಮನೆ ಹೇಳ್ಬಿಡ್ತಾರೆ ಏನೂ ಇಲ್ಲ, ಯಾರೂ ಇಲ್ಲ. ನಾವಿಲ್ಲ ಅಂದರೆ ಕುಮಾರಸ್ವಾಮಿ ಅವರು ಎಲ್ಲ ಅಂದರೆ ಗೆದ್ಬಿಡಿಕ್ಕಾಗತ್ತೆ ಇಲ್ಲಿ? ಅಷ್ಟೊಂದು ಸುಲಭ ಅಲ್ಲ. ಬಾಯಲ್ಲಿ ಹೇಳಿಕೇನು ಹೇಳ್ಕೊತಾರೆ, ಹೇಳ್ಕಲಿ. ಕುಮಾರಣ್ಣಗೆ ಹೇಳಿದ್ದೀನು, ನೀವು ಜನತಾದಳದಲ್ಲಿ ನೀವು JDS ಅಧ್ಯಕ್ಷರು ಮಾಡಿಲ್ಲ ಅಂದರೆ ಪಾರ್ಟಿ ಯಾಕುಟ್ಟು ಹೋಗುತ್ತೆ. ನಮ್ಮ ಪಾಡೆ ನಾವು ತಥಾಸಿದ್ಬಿಡ್ತೀವಿ, ಎಲ್ಲಿಗೂ ಹೋಗಲ್ಲ ಅಂತ ನಮ್ಮ ಮನೇಲಿ ಇರ್ತೀವಿ ಅಂತ ಹೇಳಿದ್ದೀನಿ ಕುಮಾರಣ್ಣಗೆ. ಕುಮಾರಣ್ಣ ಕ್ರಮ ತಗೋಬೇಕು. ಇಲ್ಲ ಅಂದರೆ ನನಗೇನಂತೆ. ಇಲ್ಲಿ ಎಲ್ಲ ಇದ್ದರು ಪಾರ್ಟಿನಲ್ಲಿ. ಬಸವಣ್ಣ ಇದ್ದ, ನಮ್ಮ ಬೀರುವಿಂಡು ಬಸವಣ್ಣ. ಆ ರುಚಿ ಹೋಟ್ಲಲ್ಲಿ ಅವ್ನು ಬಾಯಿ ಬಂದಂಗೆ ಬೋದ್ಬಿಟ್ರು. ಅವನು ಪಾಪ ಬೇಜಾರು ಮಾಡ್ಕೊಂಡ. ಸಿದ್ದೇಗೌಡರು ಇದ್ದರು, ಅವ್ರಿಗೆ ಏನೋ ಇವರು ಎದ್ವತ್ತದ್ದು ಮಾಡಿದ್ರು, ಹೊಟ್ಟೋದ್ರು. ನಮ್ಮ ಕೆಂಪನಾಯ್ಕ ಇದ್ದರು, ಇಂಕಲ್ ಕೆಂಪನಾಯ್ಕರು. ನಮ್ಮ ಮಾದೇಗೌಡರು ಇದ್ದರು, ರುಕ್ಮಿಣಿ ಮಾದೇಗೌಡರು. ಅವನಿಗೆ ಇಲ್ಲದಿದ್ದೆಲ್ಲ ಕೋರ್ಟಲ್ಲಿ ಕೇಸ್ ಹಾಕಿ ಅವ್ನ ಹೆಂಡತಿ ಮೆಂಬರ್ಶಿಪ್ಪು ಹಾಳು ಮಾಡಿದ್ರು. ಅವ್ರೇನು ಮಾಡಿದ್ರು? ಪಾರ್ಟಿಲಿ ಇರ್ತಾರೆ ಅವರು. ಕುಮಾರಣ್ಣ ನೆಗ್ಲೆಕ್ಟ್ ಮಾಡ್ತಾರೆ ಇವಕ್ಕೆಲ್ಲ. ಅವತ್ತೇ ಸೀರಿಯಸ್ಸಾಗಿ ಕುಮಾರಣ್ಣ ಸೀರಿಯಸ್ಸಾಗಿ ತಗೊಂಡಿದ್ರೆ ಅವ್ರು ಯಾರೂ ಒಯ್ತಿತ್ತಿಲ್ಲ. ಅವರೆಲ್ಲರೂ ಎಂತೆಂಥ ಲೀಡ್ರುಗಳು, ಎಲ್ಲ ಗ್ರಾಮ ಪಂಚಾಯತಿ ಕೆಳಮಟ್ಟದಿಂದ ಬಂದಿರೋ ಲೀಡ್ರುಗಳು. ಅವರೆಲ್ಲರೂ ಬೈದಿ ಕಳಿಸ್ರಿ. ಇನ್ನು ನಾನೊಬ್ಬ ಗಟ್ಟಿಯಾಗಿದ್ದೀನಿ ಅಷ್ಟೇ, ಬೈಸ್ಕೊಂಡು. ಬೇರೆಯವರಾದ್ರೂ ಇರ್ತಿತ್ತಿಲ್ಲ ಈ ಜಾಗದಲ್ಲಿ. ನಾನೊಬ್ಬ ಏನೋ ಬಿಟ್ಟು ಬೈಕಂದು ಅವರೇ. ನನಗೆ ಇಲ್ದಿದ್ದೆಲ್ಲ ನೋವು ಕೊಟ್ಕೊಂಡವ್ರೆ. ಕೊಟ್ಕಲ್ಲಿ ಎಷ್ಟು ದಿವಸ ಕೊಟ್ಕೊತಾರೆ, ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಿಕ್ಕಿಲ್ಲ. ನೋಡಿ, ಅವ್ರ ವಿಚಾರ ನಾನು ಮಾತಾಡಲಿಕ್ಕೆ ಹೋಗಲ್ಲ. ದೊಡ್ಡವರು ಅವ್ರ ವಿಚಾರ ನಾನು ಅವ್ರ ಹೆಸರು ಹೇಳಲಿಕ್ಕೆ ಹೋಗಲ್ಲ ನಾನು. ಬೇರೆ ವಿಚಾರ ಇದ್ರೆ ಹೇಳಿ. ಏನೋ ನಮಗೆ ನೋವು ಉಂಟಾಗಿದೆ, ಮಾತಾಡಲ್ಲ ಅವ್ರ ಜೊತೆ. ಅವ್ರು ದೊಡ್ಡವರು, ಅವ್ರ ಜೊತೆ ಅವ್ರ ವಿಚಾರ ನಾವೇನು ಮಾತಾಡುವ. ಅದು ಕುಮಾರಣ್ಣರು ಬಿಟ್ಟದ್ದು, HD ದೇವೇಗೌಡರು ಬಿಟ್ಟದ್ದು. ಈ ಪಕ್ಷ ಉಳಿಸ್ಕೋಬೇಕಾದ್ರೆ ಅವ್ರು ತೀರ್ಮಾನ ತಗೋಬೇಕು. ನಮಗೇನು ಬೇಕಾಗಿಲ್ಲ. ಈ ಪಕ್ಷದಲ್ಲಿ ಬೇಸರಾಗಿದ್ದೀವಿ. ನಾವು ಹೇಳ್ದಂಗೆ ಕುಮಾರಣ್ಣ ಮಾಡಿದ್ರೆ ನಾವು ಪಕ್ಷ ಕಟ್ತೀವಿ. ಈಗಲೂ ಇಲ್ಲಿ MLA ಆಗೋರು ಆಕಾಂಕ್ಷಿಗಳು ಇದ್ದಾರೆ. ಯಾರೋ ಒಬ್ಬರು ಅಂತ ತಿಳ್ಕೊಬಿಡ್ಬಾರ್ದು, ಇಲ್ಲೂ ಇದ್ದಾರೆ. ಅದರಿಂದ ಕುಮಾರಣ್ಣರು, ದೇವೇಗೌಡರು ಕ್ರಮ ತಗೋಬೇಕು. ಈ ಖಾಲಿ ಕ್ಷೇತ್ರ ಇದು, ಏನೂ ಇಲ್ಲ. ಇಲ್ಲಿ ಒಬ್ಬ ಕಾರ್ಯಕರ್ತರು ಕರೆದ್ರು ಬರೀಕಲ್ಲ ಯಾವ್ದಾರ ಕಾರ್ಯಕ್ರಮಕ್ಕೆ, ಒಬ್ಬರು ಬರಲ್ಲ. ಮೊನ್ನೆ ನಾನು ಮೆಂಬರ್ ಮಾಡಿ ಅಂತ ಹೇಳಿದ್ರು. ಮೆಂಬರ್ಗೆ ಫಾರಮ್ ತಗೊಳ್ಳೋಕೆ ಹೋದರೆ ಫಾರಮ್ ಇಲ್ಲ. ನಮ್ಮ ಜಿಲ್ಲಾಧ್ಯಕ್ಷ ನರಸಿಂಹಸ್ವಾಮಿ ಹೋದ್ರೆ ಬೆಂಗಳೂರಿಗೆ ತರಬೇಕು ಶಿವಮೂರ್ತಿ ಅಂದರು. ಹಿಂಗಾಗಿದೆ ಪರಿಸ್ಥಿತಿ.
ಕುಮಾರಣ್ಣಗೆ ಇವೆಲ್ಲ ಗೊತ್ತಿಲ್ಲ. ಯಾರು ಹೇಳೋರು ಯಾರು? ಕುಮಾರಣ್ಣಗೆ ಹೇಳೋರು ಯಾರು ಇದರಲ್ಲಿ? ಒಯ್ತಾರೆ, ಫೋಟೋ ಬಿಡಿಸ್ಕೊತಾರೆ, ಟಿ ವಿಗೆ ಬರ್ತಾರೆ ಅಷ್ಟೇ. ಪಾರ್ಟಿ ಕಟ್ಟಬೇಕು, ನಮ್ಮ ಪಾರ್ಟಿ ಹಾಳಾಯ್ತದೆ ಅಂತ ಯಾರೂ ಹೇಳಿಕ್ಕಿಲ್ಲ. ಯಾಕೆ ಹುಟ್ಟೋಯ್ತದೆ ಪಾರ್ಟಿ ಇದು? ನಾವು 83ರಿಂದ ಸಿದ್ದರಾಮಯ್ಯನವ್ರ ಕಾಲದಿಂದ ಈ ಪಾರ್ಟಿಲಿ ಇದ್ದವರು. ಈ ಪಾರ್ಟಿನಲ್ಲಿ 83ರಿಂದಲೂ ಈ ಪಾರ್ಟಿಲಿ ನಾವು ಒಂದೇ ಪಾರ್ಟಿಲಿ ಇರೋರು. ಆ ಕಡೆ ಈ ಕಡೆಯಿಂದ ನಾವು ಚೆಂಗ್ಲಾಟ ಹಾಕೊಂಡು ಬಂದಿಲ್ಲ, ಹೋಗೋದೂ ಇಲ್ಲ ನಾವು. ಇದ್ದರೆ ಇಲ್ಲಿರ್ತೀವಿ, ಇಲ್ಲಾಂದ್ರೆ ಆರಾಮಾಗಿ ಮನೇಲಿ ಇರ್ತೀವಿ ಅಷ್ಟೇ. ಇಷ್ಟೊಂದು ಅಭಿಮಾನ JDS ಪಕ್ಷ JDSಗೆ ನೋವಿದೆ. ನಮಗೆ ಏನು ನೋವಿದೆ ಅಂತ ನಮ್ಗೆ ಗೊತ್ತು. ನಮ್ಮ ಪಾರ್ಟಿಯವರೇ ನಮ್ಮ ತಲೆ ಮೇಲೆ ಚಪ್ಪಲಿ ಹೇಳಿವಾಗ ಏನು ಮಾಡೋಕ್ಕಾಗುತ್ತೆ? ಕುಮಾರಣ್ಣಗೆ ಹೇಳಿದ್ದೀನಿ ನಾನು, ಅವ್ರು ಮಾಡಲಿಲ್ಲ ಅಂದ್ರೆ ಅವ್ರ ಹಣ ಬರ, ನಾ ಏನು ಮಾಡೋಕ್ಕತ್ತೆ? ಅವ್ರು ತಿಳ್ಕೋಬೇಕು. ಇಲ್ಲಿಗೆ ಈ ಕ್ಷೇತ್ರದಲ್ಲಿ ನಮ್ಮ ಪಾರ್ಟಿ ಬಗ್ಗೆ ಯಾರೂ ಹೇಳೋರಿಲ್ಲ. ನಾನು ಒಬ್ಬ ಹೋಗ್ತೀನಿ, ನಮ್ಮ ಗಂಗಾಧರ ಇಲ್ವಲ್ಲ ಒಬ್ಬ ಹೋಗ್ತಾನೆ, ಅವ್ರು ಹೋಗ್ತಾರೆ ಬರ್ತಾರೆ.